ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ವಿತ್ ಅಂಕಿತಾ. ಸೊ ಬಿಗ್ ಬಾಸ್ ಸೀಸನ್ 10 ಗ್ರ್ಯಾಂಡ್ ಫಿನಾಲೆ ಅಂತೂ ಒಂದೇ ಬಿಡ್ತು. ಸೊ ತುಂಬಾ ಜಗಳವಾದಂಥ ಅಗ್ರೆಸಿವ್ ಆದಂಥ ಒಂದು ಸೀಸನ್ ಇತ್ತು. ಬಟ್ ಸ್ಟಿಲ್ ಜನರ ಮನಸ್ಸನ್ನ ತುಂಬಾ ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಎಷ್ಟೇ ಬೈಕೊಂಡಿದ್ರು ಅವ್ರನ್ನ ಎಲ್ಲೋ ಒಂದು ಕಡೆ ಕನೆಕ್ಟ್ ಆಗಿರ್ತೀವಿ ಯಾವುದೋ ಒಂದು ಕಂಟೆಸ್ಟೆಂಟ್ಗಾದ್ರೂ. ಸೊ ಖಂಡಿತವಾಗ್ಲೂ ಎಲ್ಲರೂ ಮಿಸ್ ಮಾಡ್ಕೊತಾರೆ ಸೀಸನ್ 10ನ. ಮತ್ತು ಸೀಸನ್ 10 ಥರ ಇನ್ನೊಂದು ಸೀಸನ್ ಬರೋದು ನನಗಂತೂ ಡೌಟ್ ಅಂತ ಅನಿಸುತ್ತೆ. ತುಂಬಾ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿರ್ತಾರೆ. ನೆಗೆಟಿವ್ ಪಾಸಿಟಿವ್ ಗೊತ್ತಿಲ್ಲ, ಬಟ್ ಎಲ್ಲರ ಮನಸ್ಸಲ್ಲೂ ಇದ್ದಾರೆ, ಎಲ್ಲರ ತಲೆಯಲ್ಲೂ ಓಡ್ತಾನೆ ಇದ್ದಾರೆ. ಸೊ ಇವಾಗ ಆಲ್ರೆಡಿ ಟಾಪ್ 6ಅಲ್ಲಿ ಒಬ್ಬರು ಎಲಿಮಿನೇಟ್ ಆದರು. ಸೊ ನನ್ನ ಹಿಂದಿನ ವೀಡಿಯೋದಲ್ಲೇ ತಿಳಿಸ್ಕೊಟ್ಟೆ ಟಾಪ್ 6 ಯಾರು ಬಂದರು ಏನು ಅಂತೆಲ್ಲ. ಯಾರಾದರೂ ವೀಡಿಯೋ ಚೆಕ್ ಮಾಡಿಲ್ಲ ಅಂದರೆ ಹೋಗ್ಬಿಟ್ಟು ವೀಡಿಯೋನ ಚೆಕ್ ಮಾಡ್ಬೋದು. ಈಗ ಉಳಿದಿರೋದು 5 ಜನ. ಸೊ 5 ಜನದಲ್ಲಿ ವರ್ತೂರ್ ಅವರು, ಪ್ರತಾಪ್ ಅವರು, ಸಂಗೀತ ಅವರು, ಕಾರ್ತಿಕ್ ಅವರು, ವಿನಯ್ ಅವರು, ಇಷ್ಟು ಜನದಲ್ಲಿ ಯಾರು ಟಾಪ್ 5 ಬರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ ಅಂತ ಕೂಡ ಕಮೆಂಟ್ ಮಾಡಿ ಹೇಳಿ. ಬಟ್ ಆ್ಯಕ್ಚುಲಾಗಿ ಟಾಪ್ 5 ಬಂದಿದ್ದು ವಿನಯ್ ಅವರು. ಸೊ ನನಗೆ ಆ್ಯಕ್ಚುಲಿ ಈ ನ್ಯೂಸ್ನ ಕೇಳಿ ಬೇಜಾರಾಗಿದ್ದಂತೂ ನಿಜವಾಗ್ಲೂ ಹೌದು. ನಾನು ವಿನಯ್ ಅವರ ಫ್ಯಾನ್ ಏನಲ್ಲ, ಬಟ್ ಸ್ಟಿಲ್ ಅವರು ಇನ್ನೂ ಜಾಸ್ತಿ ಡಿಸರ್ವ್ ಮಾಡ್ತಿದ್ರು ಅಂತ ನಂಗೆ ಅನಿಸು. ಸ್ಟಾರ್ಟಿಂಗಿಂದನೂ ಅಷ್ಟೇ ಆಟ ಅಂತ ಬಂದಾಗ ಯಾವತ್ತೂ ಬಿಟ್ಟುಕೊಟ್ಟಿಲ್ಲ ಆ ವ್ಯಕ್ತಿ. ನೆಗೆಟಿವೋ ಪಾಸಿಟಿವೋ ಯಾವಾಗಲೂ ಅವರ ಒಂದು ಸ್ಟ್ಯಾಂಡ್ ತೊಗೊಂಡು ಅವ್ರು ನಿಂತಿದ್ದಾರೆ. ಯಾವತ್ತೂ ಕುಗ್ಗಿಲ್ಲ. ತಪ್ಪು ಅಂತ ಹೇಳಿದಾಗ ತಿದ್ದುಕೊಳ್ಳೋಕ್ಕೆ ಟ್ರೈ ಮಾಡಿದ್ದಾರೆ. ಮತ್ತು ಒಂದಿಷ್ಟು ಕೆಲಸಗಳನ್ನ ಈ ಥರ ಮಾತಾಡಬೇಡಿ, ಈ ಥರ ಮಾಡಬೇಡಿ, ನಿಲ್ಲಿಸಿ ಅಂತ ಹೇಳಿದಾಗ ಅವ್ರ ಕೈಯಲ್ಲಿ ಆದಷ್ಟು ಅವರು ಅದನ್ನ ತಡೆದಿದ್ದಾರೆ ಅಂತ ನಂಗೆ ಅನ್ನಿಸ್ತು. ಮತ್ತು ಇತ್ತೀಚಿನ ದಿನಗಳಲ್ಲಿ ಅವರ ಇನ್ನೊಂದು ಸೈಡ್ನ ಅವ್ರು ತೋರಿಸಿದ್ರು, ಅದು ಜನಕ್ಕೆ ಇನ್ನೂ ಕನೆಕ್ಟ್ ಆಯಿತು ಅಂತ ನಂಗೆ ಅನಿಸ್ತು. ಸೊ ನನಗೆ ನಿಜವಾಗ್ಲೂ ಅವರು ಟಾಪ್ 5 ಡಿಸರ್ವ್ ಮಾಡಲ್ಲ ಅಂತ ನಂಗೆ ಅನಿಸುತ್ತೆ. ಇನ್ನೂ ಅವರು ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ನಿಜವಾಗ್ಲೂ ಟಾಪ್ 2 ಅಲ್ಲಿ ಅವರು ಒಬ್ಬರು ಇರ್ತಾರೆ ಅಂತ ನನಗೆ ನಿಜವಾಗ್ಲೂ ಅನಿಸಿತು. ಯಾಕಂದರೆ ಏನೂ ಮಾಡಲಿದ್ದಂಗೆ ಜನರನ್ನ ಗೆಲ್ಬೋದೇನೋ, ಪ್ರೀತಿನ ಗಳಿಸ್ಬೋದೇನೋ, ಬಟ್ ಇಷ್ಟೊಂದು ತಪ್ಪುಗಳನ್ನ ಮಾಡಿ ನೆಗೆಟಿವ್ ಆಗಿ ಟ್ರೋಲ್ ಆಗಿ ಮತ್ತೆ ಇನ್ನೂ ಜನದ ಮನಸ್ಸಲ್ಲಿ ಅವ್ರು ಕೂತಿದ್ದಾರೆ ಅಂದರೆ ನಿಜವಾಗ್ಲೂ ಆ ವ್ಯಕ್ತಿಯಲ್ಲಿ ಒಂದು ಪೊಟೆನ್ಷಿಯಲ್ ಇತ್ತು ಅಂತ ನನಗೆ ಅನಿಸುತ್ತೆ. ಇದು ವಿನಯ್ ಅವ್ರಿಗೆ ಮಾತ್ರ ಅಲ್ಲ, ಸಂಗೀತ ಅವ್ರ ವಿಷಯದಲ್ಲೂ ನನಗನ್ನಿಸ್ತು. ಯಾಕಂದರೆ ಇಬ್ಬರೂ ಅಷ್ಟೇ ತುಂಬಾ ಟ್ರೋಲ್ ಆಗಿದ್ದಾರೆ. ಇವರು ತುಂಬಾ ನೆಗೆಟಿವ್ ಆಗಿದ್ದಾರೆ ಹೊರಗಡೆ. ಫಸ್ಟ್ 6 ವೀಕ್ಸ್ ವಿನಯ್ ಅವರು ಎಷ್ಟು ನೆಗೆಟಿವ್ ಆದರು, ನೆಕ್ಸ್ಟ್ 6 ವೀಕ್ಸ್ ಸಂಗೀತ ಅವರು ಅಷ್ಟು ನೆಗೆಟಿವ್ ಆಗಿದ್ದಾರೆ. ಅವರ ಆಟದಲ್ಲಿ ಒಂದು ಒಳ್ಳೆ ಇಂಪ್ರೂವ್ಮೆಂಟ್ ಇದ್ದರೂ ಕೂಡ ಯಾಕೋ ಜನ ಅದನ್ನ ಕಂಡುಹಿಡಿಯಲಿಲ್ಲ. ಜನ ಅನ್ನೋದಕ್ಕಿಂತ ಜಾಸ್ತಿ ಸೋಷಿಯಲ್ ಮೀಡಿಯಾದಲ್ಲಿ, ಯಾಕಂದರೆ ನಾನು ನ್ಯೂಟ್ರಲ್ ಆಡಿಯನ್ಸ್ನ ತುಂಬ ವೀಡಿಯೋಸ್ನ ನೋಡಿದ್ದೀನಿ. ನ್ಯೂಟ್ರಲ್ ಆಡಿಯನ್ಸ್ಗೆ ಸಂಗೀತ ಅವರು, ವಿನಯ್ ಅವರ ಆಟ ತುಂಬಾ ಇಷ್ಟ ಆಗಿತ್ತು. ಎಲ್ಲರೂ ಹೇಳೋರು ಇನ್ನೊಬ್ಬರು ಫೇವ್ರೆಟ್ ಕಂಟೆಸ್ಟೆಂಟ್ ಇದ್ದರೂ ಕೂಡ ಇವರಿಬ್ಬರು ಟಾಪ್ 2ಗೆ ಡಿಸರ್ವ್ ಮಾಡ್ತಾರೆ ಅಂತ ಎಷ್ಟೋ ಜನ ಹೇಳಿದ್ದಾರೆ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಇವರಿಬ್ಬರ ಬಗ್ಗೆ ನೆಗೆಟಿವ್ ಸ್ವಲ್ಪ ಜಾಸ್ತಿನೇ ಇತ್ತು. ಆದರೂ ಕೂಡ ಎಷ್ಟೋ ಜನದ ಮನಸ್ಸಲ್ಲಿ ಇವ್ರು ಕೂತಿದ್ರು. ಎಷ್ಟೋ ಜನಕ್ಕೆ ಇವರ ಆಟ ಇಷ್ಟ ಆಗ್ತಿತ್ತು, ನೇರ ನುಡಿ ಇಷ್ಟ ಆಗ್ತಿತ್ತು. ಸೊ ನನಗೂ ಅಷ್ಟೇ ವಿನಯ್ ಅವರ ಕೆಲವೊಂದಿಷ್ಟು ಕ್ಯಾರೆಕ್ಟರ್ ನನಗೂ ಇಷ್ಟ ಆಗಲ್ಲ, ಆದರೆ ವ್ಯಕ್ತಿ ಮಾತ್ರ ಒಳ್ಳೆಯವರು ಅಂತ ನನಗೆ ಅನಿಸುತ್ತೆ. ಮತ್ತು ಟಾಪ್ 5 ನಿಜವಾಗ್ಲೂ ಡಿಸರ್ವ್ ಮಾಡಲಿಲ್ಲ ಅವರು. ಅಟ್ಲೀಸ್ಟ್ ಟಾಪ್ 3 ಆದರೂ ಬರಬೇಕಿತ್ತು ಅಂತ ನನಗೆ ಅನಿಸು. ಬಟ್ ಏನು ಮಾಡೋಕ್ಕಾಗಲ್ಲ. ಬರೀ ವೋಟಿಂಗ್ ಪ್ರಕಾರನೂ ಹೋಗಲ್ಲ, ಹಾಗಂತ ಬರೀ ಟಾಸ್ಕ್ಗಳ ಮೇಲೂ ಹೋಗಲ್ಲ ಬಿಗ್ ಬಾಸ್ ಒಂದು ಈ ಡಿಸಿಷನ್ಸ್ ಎಲ್ಲ. ಸೊ ತುಂಬಾ ಬೇಕಾಗುತ್ತೆ, ತುಂಬ ಮೇಕರ್ಸ್ ಪ್ಲ್ಯಾನ್ ಮಾಡ್ತಾರೆ. ಆ್ಯಂಡ್ ವೋಟಿಂಗಿಗೆ ಮೋಸ ಆಗುತ್ತೆ ಅಂತ ನಾನು ಹೇಳಲ್ಲ, ಹಾಗಂತ ವೋಟಿಂಗ್ ಮೋಸನೂ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ವೋಟಿಂಗ್ನೂ ತೊಗೊತಾರೆ, ಅಲ್ಲಿ ಟಾಸ್ಕ್ನೂ ತೊಗೊತಾರೆ, ಅವರಿಗೆ ಬಂದಂಥ TRPನೂ ತೊಗೊತಾರೆ. ಸೊ ನನಗೆ ಈ ಮೂರೂ ಅನ್ನಿಸ್ದಾಗ ಖಂಡಿತವಾಗ್ಲೂ ವಿನಯ್ ಅವರು ಎಲ್ಲದರೊಳಗೂ ಒಂದು ಕೈ ಮೇಲೆ ಇತ್ತು ಎಲ್ಲರಿಗಿಂತ. ಸೊ ಇನ್ನೂ ಡಿಸರ್ವ್ ಮಾಡ್ತಿದ್ರೇನೋ, ಬಟ್ ಏನು ಮಾಡೋಕ್ಕಾಗಲ್ಲ. ಇನ್ನೇನಿದ್ರು ಅವರ ಮುಂದಿನ ಜರ್ನಿಗೆ ನಾವು ಆಲ್ ದ ಬೆಸ್ಟ್ ಅಂತ ಹೇಳಬೇಕು. ಅವರ ಫ್ಯಾನ್ಸ್ ಯಾರಿದ್ರು ಬೇಜಾರು ಮಾಡ್ಕೋಬೇಡಿ, ಆಗುತ್ತೆ ಖಂಡಿತವಾಗ್ಲೂ ಹೌದು. ಬಟ್ ಸ್ಟಿಲ್ ನಿಮ್ಮ ಸಪೋರ್ಟ್ ಅವರಿಗೆ ಇನ್ನೂ ಜಾಸ್ತಿ ಇದ್ದರೆ ಅವ್ರಿಗೆ ಖಂಡಿತವಾಗ್ಲೂ ಖುಷಿಯಾಗುತ್ತೆ. ಎಲ್ಲ ಫ್ಯಾನ್ಸ್ಗೂ ಅಷ್ಟೇ ಅವರ ಫೇವ್ರೆಟ್ ಪೀಪಲ್ ಖುಷಿಯಾಗಿರಬೇಕು ಅಂತ ಅವ್ರು ಬಯಸ್ತಾರೆ. ಸೊ ಒಳ್ಳೆಯದಾಗಿ ಖುಷಿ ಕೊಡಿ, ಅವರಿಗೆ ಪ್ರೀತಿ ಕೊಡಿ. ಹೊರಗಡೆ ಬಂದಮೇಲೆ ಖಂಡಿತವಾಗ್ಲೂ ಅವರು ಅದನ್ನ ಇಷ್ಟಪಟ್ಟೇ ಪಡ್ತಾರೆ. ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿಗಿಂತ ಕಪ್ ದೊಡ್ಡದಲ್ಲ. ಸೊ ಖುಷಿ ಪಡಿ, ಹಾಗೆ ಅವರೆಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಯಾರಿಗೂ ಹೇಟ್ ಸ್ಪ್ರೆಡ್ ಮಾಡಬೇಡಿ. ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರಿದ್ದಾರೆ ಅವರೆಲ್ಲರಿಗೂ ಪ್ರೀತಿ ಕೊಡಿ, ಅವ್ರಿಗೂ ಇಷ್ಟ ಆಗುತ್ತೆ ಅದು. ಸೊ ಬಿಗ್ ಬಾಸ್ನ ಲೈವ್ ಅಪ್ಡೇಟ್ಸ್ ನನ್ನ ಚಾನಲಲ್ಲಿ ಹಾಕ್ತಾ ಇರ್ತೀನಿ. ಹಾಗೆ ನೆಕ್ಸ್ಟ್ ಟಾಪ್ 4 ಯಾರು ಬರ್ತಾರೆ ಏನು ಅಂತೆಲ್ಲ ನನ್ನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಟಾಪ್ 4 ನಿಜವಾಗ್ಲೂ ಅನ್ಎಕ್ಸ್ಪೆಕ್ಟೆಡ್ ಆಗಿದೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ರಕ್ಷಣ್ ಚಾನಲ್ಗೆ ಯಾರಾದರೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಬೋದು. ಅವಳ ಚಾನಲ್ ಹೆಸರು ಅಕ್ಷರಿಣಿ ಅಂತ. ಡೈಲಿ ವೀಡಿಯೋಸ್ ಹಾಕ್ತಿರ್ತಾಳೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವೀಡಿಯೋ ಸಿಗ್ತೀನಿ. ಟೇಕ್ ಕೇರ್, ಬಾಯ್.